ಡಾಕ್ಟ್ರು ಪೇಷಂಟಿಗೆ ಕೇಳ್ತಾರೆ, ನಿಮ್ ತುಟಿ ಹೇಗ್ ಸುಟ್ಟೋಯ್ತು? ಪೇಷಂಟ್ ಹೇಳ್ತಾನೆ, ನನ್ನ ಹೆಂಡತಿ ತವ್ರ ಮನೆಗೆ ಹೋಗ್ತೀನಿ ಅಂದ್ಲು. ಆಮೇಲೆ ಕರ್ಕೊಂಡೋಗಿ ಟ್ರೈನ್ ಹತ್ತಿಸದ ಮೇಲೆ ಖುಷಿ ತಡ್ಕೊಳಕ್ಕಾಗದೆ ಟ್ರೈನ್ ಇಂಜಿನ್ನಿಗೆ ಮುತ್ತು ಕೊಟ್ಬಿಟ್ಟೆ. ಹೆಂಡತಿ ಗಂಡಂಗೆ ಹೇಳ್ತಾಳೆ, ನೀವು ಬೇಕಾದ್ರೆ ಇಡೀ ಪ್ರಪಂಚ ಸುತ್ತೀರಿ, ನನ್ನನ್ನು ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ. ಆಯ್ತು ಬಿಡು. ಗಂಡ ಹರಿಶ್ಚಂದ್ರ ಘಾಟ್ ಕರ್ಕೊಂಡು ಹೋದ. ಹೆಂಡತಿ, ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ಗಂಡ ಹೇಳ್ತಾನೆ, ಅರೆ ದಡ್ಡಿ, ಇಲ್ಲಿಗೆ ಬರಕ್ ಜನ ಸಾಯ್ತಾರ ಗೊತ್ತಾ? ಒಂದ್ ಇಲಿ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿ ಹೇಳುತ್ತೆ, ನನ್ ಮನೆ ರಿಜಿಸ್ಟರ್ ಮಾಡ್ಕೊಡಿ. ಸಬ್ ರಿಜಿಸ್ಟರ್ ಕೇಳ್ತಾರೆ, ನಿನ್ ಮನೆ ಎಲ್ಲಿದೆ? ಇಲಿ ಹೇಳುತ್ತೆ, ನಿಮ್ಮ ಆಫೀಸ್ ಕೆಳಗಿದೆಯಲ್ಲ. ಈಗಿನ ಕಾಲದ ಮಕ್ಕಳು ಓದ್ತಾ ಓದ್ತಾ ಬೋರ್ ಆದ್ರೆ ಮೊಬೈಲಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ನಾವು ಇದ್ವಿ, ಪುಸ್ತಕಕ್ಕೆ ರಟ್ ಹಾಕಿರೋ ನ್ಯೂಸ್ ಪೇಪರ್ ಅಲ್ಲಿರೋ ಹುಡುಗಿರ ಫೋಟೋಕ್ಕೆ ಗಡ್ಡ ಮೀಸೆ ಬರ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಒಬ್ಬ ವೃದ್ಧ ದಾರಿಯಲ್ಲಿ ಹೋಗುವಾಗ ಒಬ್ಳು ಹುಡುಗಿಗೆ ಗೊತ್ತಾಗದೆ ಡ್ಯಾಶ್ ಹೊಡೆದು ಸಾರಿ ಕೇಳ್ತಾನೆ. ಹುಡುಗಿ ಹೇಳ್ತಾಳೆ, ತಾತ ಕಣ್ ಕಾಣಿಸಲ್ವಾ? ವೃದ್ಧ ಪಾಪ ಸುಮ್ಮನಾಗ್ತಾನೆ. ಆಯ್ತು ಬಿಡು. ಅಷ್ಟರಲ್ಲೇ ಅದೇ ಹುಡುಗಿಗೆ ಒಬ್ಬ ಯುವಕ ಡ್ಯಾಶ್ ಹೊಡೆದು ಸಾರಿ ಕೇಳ್ತಾನೆ. ಹುಡುಗಿ ಇಟ್ಸ್ ಓಕೆ ಅಂತಾಳೆ. ಅಲ್ಲೇ ನಿಂತಿದ್ದ ತಾತ ಆ ಹುಡುಗಿ ಕೇಳ್ತಾನೆ, ನಾನ್ ಕೇಳಿದ ಸಾರಿಲಿ ಸ್ಪೆಲ್ಲಿಂಗ್ ತಪ್ಪಿತ್ತಾ? ಒಬ್ಳು ಮಹಿಳೆ ಲಾಯರ್ ಹತ್ರ ಹೋಗಿ ಹೇಳ್ತಾಳೆ, ನನ್ ಗಂಡನ್ ಜೊತೆ ಮತ್ತೆ ಮದುವೆ ಮಾಡ್ಕೋಬೇಕು. ಲಾಯರ್ ಹೇಳ್ತಾರೆ, ಅರೆ ನಿಮಗ್ ಡೈವರ್ಸ್ ಕೊಡ್ಸಿ 1 ವಾರ ತಾನೇ ಆಯ್ತು, ಮತ್ತೆ ಅವ್ರ ಜೊತೆ ಮದುವೆ? ಮಹಿಳೆ ಹೇಳ್ತಾಳೆ, ನಾನ್ ಡೈವರ್ಸ್ ಕೊಟ್ಮೇಲೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ, ನನ್ನ ಕೈಯಲ್ಲಿ ಅದನ್ನ ನೋಡಕ್ ಆಗ್ತಾ ಇಲ್ಲ. ಸಂಸ್ಕೃತನ ನೀವು ಕಲೀರಿ, ಮತ್ತೆ ನಿಮ್ ಹೆಂಡತಿಗೂ ಕಲಿಸಿ. ಮನೇಲಿ ಜಗಳ ಗಿಗಳ ನಡೆದಾಗ ಪಕ್ಕದ ಮನೆಯವ್ರ ಪೂಜೆ ನಡೀತಿದೆ ಅಂತ ತಿಳ್ಕೊಳ್ಳಿ. ಅಮೆರಿಕದವರು ಡ್ರೈವರ್ ಇಲ್ದೆ ಚಲಿಸೋ ಅಂತ ಒಂದು ಕಾರ್ ಕಂಡು ಹಿಡಿದಿದ್ದಾರೆ ಅನ್ನೋದನ್ನ ಕೇಳಿದ ಮೇಲೆ ನಮ್ ಕಡೆಯವ್ರಿಗೆ ಒಂದೇ ಚಿಂತೆ ಆಗ್ಬಿಟ್ಟಿದೆ, ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೆ ಹಿಡ್ಕಂಡ್ ಜಡಿಯದ ಯಾರಿಗೆ ಅಂತ. ಸಡನ್ ಆಗಿ ದೇವ್ರು ನಮ್ಮ ಹತ್ರ ಬಂದ್ರೆ ಮೊದಲು ಏನ್ ಮಾಡ್ಬೇಕು? ಮೊದಲು ಇದನ್ನ ಕನ್ಫರ್ಮ್ ಮಾಡ್ಬೇಕು, ದೇವ್ರು ನಮ್ಮ ಹತ್ರ ಬಂದಿದ್ದಾನ ಇಲ್ಲ ನಾವೇ ದೇವ್ರ ಹತ್ರ ಹೋಗಿದೀವ ಅಂತ. ಮಜಾಯ. ನಮ್ ಚಿಕ್ಕ ಪಕ್ಕದ ಮನೆ ಅಂಕಲ್ ಜೊತೆ ಹೇಳ್ತಾನೆ, ಅಂಕಲ್ ನಾನೊಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಂಕಲ್ ಹೇಳ್ತಾರೆ, ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ, ಅವ್ರ ಅಪ್ಪನ್ ಕಾಫಿ ಕರ್ಕೊಂಡೋಗು, ಕಾಫಿ ಕುಡಿತಾ ಕುಡಿತಾ ಮದುವೆ ವಿಷಯ ಮಾತಾಡು. ಚಿಕ್ಕ ಹೇಳ್ತಾನೆ, ಸರಿ ಅಂಕಲ್ ನಡೀರಿ, ಹೆಂಗಾದ್ರೆ ಕಾಫಿಗೆ ಹೋಗೋಣ. ಇಬ್ಬರು ವ್ಯಕ್ತಿಗಳು ಸ್ಮಶಾನದಲ್ಲಿ ತಿರುಗಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವರಲ್ಲಿ ಒಬ್ಬ ಸಮಾಧಿ ಕಡೆ ನೋಡಿ ಹೇಳ್ತಾನೆ, ನೋಡು ಇವರೆಷ್ಟು ಆರಾಮಾಗಿ ಮಲಗಿದ್ದಾರೆ. ಅದನ್ನು ಕೇಳಿಸ್ಕೊಂಡು ಆ ಕಡೆಯಿಂದ ಒಬ್ಬ ಎದ್ದು ಹೇಳ್ತಾನೆ, ಯಾಕೆ ಮಲಗಬಾರ್ದು, ಜೀವ ಕೊಟ್ಟು ಜಾಗ ತಗೊಂಡಿದೀವಿ. ಹುಡುಗಿಯರು ಯಾರ್ದಾದ್ರೂ ಮದುವೆಗೆ ಹೋಗ್ಬೇಕು ಅಂದ್ರೆ ಫೇಸ್ ವಾಶು, ಲಿಪ್ಸ್ಟಿಕ್ಕು, ಕ್ರೀಮು, ಪೌಡರು ಏನೇನೋ ಹಾಕೊಂಡು ರೆಡಿ ಆಗೋಕ್ ಕನಿಷ್ಠ 4-5 ಗಂಟೆ ತಗೊಂಡು ಆಮೇಲೆ ಫ್ರೆಂಡ್ಸ್ ಜೊತೆ ಅರ್ಜೆಂಟಲ್ಲಿ ಮೇಕಪ್ಪೇ ಮಾಡಿಲ್ಲ ಕಣೆ ಅಂತಾರೆ. ಅದೇ ಹುಡುಗರು, ನಡಿಗುರು ಮದುವೆಗೆ ಹೋಗೋಣ, ಇರಾಮಗ ಸ್ನಾನ ಮಾಡಿ ಬರ್ತೀನಿ, ಸುಮ್ನೆ ಮುಖ ತೊಳ್ಕೊಂಡು ನಡಿಯೋ, ಯಾವ ನಿನ್ನ ಅಪ್ಪನ ಮದುವೆಗೆ ಹೋಗ್ತಾ ಇದೀಯಾ ಅಂತಾರೆ. ಭಗವಾನ್ ಶ್ರೀಕೃಷ್ಣನಿಗೆ 16,000 ರಾಣಿಯರಿದ್ರೂ ಸಹ ತನ್ನ ಗೆಳೆಯ ಸುಧಾಮನನ್ನ ಯಾವತ್ತೂ ಮರೀಲಿಲ್ಲ. ಮುಖ್ಯ ವಿಷಯಕ್ಕೆ ಬರಲ್ಲ. ನಮ್ಮ ಫ್ರೆಂಡ್ಗಳು ಇದ್ದಾರೆ, ಯಾವುದೋ ಒಂದು ಹುಡುಗಿ ಬೀಳಿಸ್ಕೊಂಡ್ರೆ ಸಾಕು ಅವನ ಅಜ್ಜಿ ನಮ್ಮ ಕಾಲೇ ಅಟೆಂಡ್ ಮಾಡಲ್ಲ. ಸ್ಕೂಲಲ್ಲಿ ಮೇಷ್ಟ್ರು ಮಕ್ಕಳಿಗೆ ಕೇಳ್ತಾ ಇದ್ರು,
ಏನ್ರಿ ನೀವು ಮಾಡಿದ ಒಳ್ಳೆ ಕೆಲಸಗಳ ಬಗ್ಗೆ ಹೇಳಿ. ಹಾ ನಮ್ ಚಿಕ್ಕ ಹೇಳ್ತಾನೆ, ಹಾ ನಾನ್ ಸ್ಕೂಲಿಂದ ಹೋಗ್ತಾ ಇದ್ನಾ, ಹಾ ದಾರಿಲೊಬ್ಬ ಅಜ್ಜ ನಿಧಾನ ನಡ್ಕೊಂಡು ಹೋಗ್ತಾ ಇದ್ದ. ಆಯ್ತು. ಆಮೇಲೆ ನಾನ್ ನಾಯಿ ಚೂ ಬಿಟ್ಟೆ, ಅಜ್ಜ ಬೇಗ ಮನೆಗೆ ಹೋದ. ಒಂದ್ ಕತ್ತೆ ಹಾ ಗೋಡೆ ಕಿವಿ ಕೊಟ್ಕೊಂಡು ನಿಂತಿರುತ್ತೆ. ಹಾ ಅಲ್ಲೇ ಹೋಗ್ತಾ ಇರೋ ಒಂದು ಕುರಿ ಬಂದು ಕತ್ತೆ ಕೇಳುತ್ತೆ, ಹಾ ಅರೆ ಗೋಡೆ ಕಿವಿ ಕೊಟ್ಕೊಂಡು ಯಾಕೆ ನಿಂತಿದೀಯಾ? ಕತ್ತೆ ಹೇಳುತ್ತೆ, ಒಳಗಡೆ ಇಬ್ರು ಮನುಷ್ಯರು ಜಗಳ ಆಡ್ತಾ ಇದ್ದಾರೆ. ಒಬ್ರಿಗೊಬ್ರು ನೀನ್ ಕತ್ತೆ ಅಂತ ಬೈಕೊಂತ ಇದ್ದಾರೆ. ಅದಕ್ಕೆ ಇಬ್ರಲ್ಲಿ ನನ್ನ ಮಗ ಯಾರು ಅಂತ ತಿಳ್ಕೊಂಡು ಹೋಗೋಣ ಅಂತ ನಿಂತಿದ್ದೀನಿ. ಆ ಬ್ರಹ್ಮ ಹುಡುಗಿಯರನ್ನು ಸುಂದರವಾಗಿ ಸೃಷ್ಟಿಸಿದ. ಕೋಮಲ ಕಾಯವ ಕೊಟ್ಟ, ಮೃದುವಾದ ಮನಸ್ಸು ಕೊಟ್ಟ, ವಿಶಾಲ ಹೃದಯ ಕೊಟ್ಟ, ಕೋಗಿಲೆಯ ಕಂಠ ಕೊಟ್ಟ, ಹಂಸದ ನಡಿಗೆ ಕೊಟ್ಟ. ಆದರೆ ಹರಿತವಾದ ನಾಲಿಗೆಯ ಕೊಟ್ಟು ಈವರೆಗೆ ಕೊಟ್ಟಿದ್ದಕ್ಕೆಲ್ಲ ನೀರೆರೆಚಿ ಬಿಟ್ಟ. ಈ ವ್ಯಾಲೆಂಟೈನ್ ಡೇ, ರೋಸ್ ಡೇ, ಕಿಸ್ ಡೇ, ಪ್ರಪೋಸ್ ಡೇ ಇವೆಲ್ಲ ಮದುವೆ ಆಗೋಕ್ಕಿಂತ ಮೊದಲು ಗುರು. ಆಯ್ತು. ಆಮೇಲೆ ಮದುವೆ ಆದ್ಮೇಲೆ ನೀರು ಕೊಡೆ, ಊಟ ಕೊಡೆ, ಬಟ್ಟೆ ಕೊಡೆ, ಕೊನೆಗೆ ಅಯ್ಯೋ ಸ್ವಲ್ಪ ಸುಮ್ಮನಿರಕ್ ಬಿಡೆ. ನಮ್ಮ ನಂಜಪ್ಪನ ಮಗ ಒಳ್ಳೆ ಆರ್ಟಿಸ್ಟು. ಅವನ ಚಿತ್ರ ಹೆಂಗೆ ಬಿಡಿಸ್ತಿದ್ದ ಅಂದರೆ ನೋಡಿದ್ರೆ ಜೀವಂತ ಅನ್ಬೇಕು. ಟೀಚರ್ ಒಂದಿನ ನಂಜಪ್ಪಂಗೆ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಮಗ ತುಂಬ ತುಂಟಾರಿ, ನಿನ್ನೆ ಸ್ಕೂಲ್ ಟೈಲ್ಸ್ ಮೇಲೆ 500 ರೂಪಾಯಿ ನೋಟಿನ ಚಿತ್ರ ಬರೆದಿದ್ದ. ನಾನು ನಿಜವಾದ 500 ರೂಪಾಯಿ ನೋಟು ಅಂತ ಎತ್ತೋಕೆ ಟ್ರೈ ಮಾಡಿ ಉಗುರ ಕಿತ್ತೋಯ್ತು. ನಂಜಪ್ಪ ಹೇಳ್ತಾನೆ, ಅಯ್ಯೋ ಏನು ಹೇಳಲಿ ಮೇಡಮ್ ಬಿಡಿ, ನಾನೇ ಅಡ್ಮಿಟ್ ಆಗಿದ್ದೀನಿ. ಮೊನ್ನೆ ನನ್ನ ಮಗ ಎಕ್ಸ್ಟೆನ್ಷನ್ ಬೋರ್ಡ್ ಮೇಲೆ ಡಿಸ್ಕೋ ಶಾಂತಿ ಚಿತ್ರ ಬರೆದಿದ್ದ, ನನ್ನ ತುಟಿನೇ ಸುಟ್ಟೋಯ್ತು. ಮದುವೆ ಆಗದೆ ಇರೋ ಅಣ್ಣತಮ್ಮ ಕೇಳ್ರಪ್ಪ, ನಿಮ್ಮ ಮದುವೆ ಡೇಟ್ನ ಆದಷ್ಟು ಫೆಬ್ರವರಿ 29ಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. 3 ವರ್ಷ ಆನಿವರ್ಸರಿ ಖರ್ಚು ಉಳಿಸ್ಬೋದು. ಹೆಂಡತಿಯರ್ ಹೇಗಿರ್ಬೇಕು ಅಂತ ನಿನ್ನೆ ನಮ್ಮ ಹೆಡ್ ಮಾಸ್ಟ್ರು 2 ಗಂಟೆ ಭಾಷಣ ಮಾಡಿದ್ರು. ನಾನು ಅದನ್ನ ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಅವ್ರ ಹೆಂಡತಿ ಕಳಿಸಿದ್ದೀನಿ. ಬಹುಶಃ ನಾಳೆ ನಮ್ಮ ಸ್ಕೂಲು ರಜೆ ಇರಬೇಕು. ನಿಮಗೆ ಯಾವಾಗಾದ್ರೂ ನಾನು ಒಬ್ಬಂಟಿ ಅಂತ ಅನ್ಸಿದ್ರೆ ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ಲೈಟ್ ಆಫ್ ಮಾಡ್ಕೊಂಡು ದೆವ್ವ ಭೂತದ ಒಂದು ಪಿಕ್ಚರ್ ನೋಡಿ. ಯಾವಾಗ್ಲೂ ನಿಮ್ ಬೆನ್ನ ಹಿಂದೆ ಯಾರೋ ನಿಂತಂಗೆ ಅನ್ಸುತ್ತೆ. ಒಬ್ಬ ಕಳ್ಳ ಒಂದು ಮನೆ ಲೂಟಿ ಮಾಡಿಕೊಂಡು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಆ ಮನೆಯ ಒಂದು ಮಗುಗೆ ಎಚ್ಚರ ಆಗುತ್ತೆ. ಆ ಮಗು ಕಳ್ಳಂಗೆ ಹೇಳುತ್ತೆ, ಸ್ಕೂಲ್ ಬ್ಯಾಗು ತಗೊಂಡೋಗು, ಇಲ್ಲ ಅಂದ್ರೆ ಕೂಗಾಡಿ ಎಲ್ರಿಗೂ ಎಬ್ಬಿಸ್ಬಿಡ್ತೀನಿ. ನಮ್ ತಿಮ್ಮ ರಾತ್ರಿ ಲೇಟಾಗಿ ಮನೆಗೆ ಬಂದು ಬಾಗಿಲು ತಟ್ತಾನೆ. ಎಷ್ಟೊತ್ತಾದ್ರೂ ಹೆಂಡತಿ ಬಾಗಿಲು ತೆಗಿಯಲ್ಲ. ಅವನು ರಾತ್ರಿ ಎಲ್ಲ ರಸ್ತೆ ಪಕ್ಕದಲ್ಲೇ ಮಲ್ಕೋತಾನೆ. ಆಯ್ತು. ಆಮೇಲೆ ಬೆಳಗ್ಗೆ ಅವನ ಫ್ರೆಂಡ್ ಬಂದು ಹೆಂಡತಿ ಬಗ್ಗೆ ಕೇಳಿದಾಗ ತಿಮ್ಮ ಹೇಳ್ತಾನೆ, ಅರ್ರೇ ಎಣ್ಣೆ ಇಳಿದ ಮೇಲೆ ಈಗ ನೆನಪಾಯ್ತು ಗುರು, ನನ್ಗಿನ್ನೂ ಮದುವೆನೇ ಆಗಿಲ್ಲ, ಮನೆ ಕೀ ಜೇಬಲ್ಲೇ ಇದೆ.